ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ. ಹೌದು. ಆ ಬಂಡಿಯನ್ನು ಹೊಡೆಯುವರು ಐವರು ಮುನಿಸರು. ಒಬ್ಬರಿಗೆ ಒಬ್ಬರು ಸಮ ಇಲ್ಲ ನೋಡಯ್ಯ. ಹೌದು. ಅವರ ಇಚ್ಛೆ ನರಿತ ಹೊಡೆದರೆ ಅದರ ಅಚ್ಚೆ ಕಡಿದು ಬಿತ್ತು ಕಾಣ. ಗುಹೇಶ್ವರ ತಿಳ್ತಾರೆ. ಹೌದು. ಅಲ್ಲಂ ಪ್ರಭು ಗುರುಗಳು ಪಂಚಮಹಾಭೂತದ ಶರೀರ ಬಗ್ಗೆ ವರ್ಣನೆ ಮಾಡ್ಯಾರ. ಹೌದು. ಈಗ ಬಂಡಿ ಗಾಡಿದು ಅಚ್ಚ ಅಂದ್ರೆ ಕಡ್ಯಾಣ ತಿಳ್ಕರಿತೀವಿ ನಾವು. ಹೌದು. ಕಡ್ಯಾಣ ಒಂದ್ ವೇಳೆ ಕಡ್ಯಾಣ ಉಸ್ತಂದ್ರ ಮುಂದೆ ಗಾಡಿ ನಡೀತದೆ ಅಲ್ರಿ? ನಡೆಯಂಗಿಲ್ರಿ. ಚಾಕ್ ಉಸ್ತದಲ್ಲ. ಹೌದು. ಅದರಂತೆ ಪಂಚ ಜ್ಞಾನೇಂದ್ರಿಯ ಬೆನ್ನ ಹತ್ತಿ ವಿವೇಕದ ಹತೋಟದಿಂದ ಅದಕ್ಕೆ ನೀ ಇಡ್ಲಿಕ್ಕಂದ್ರ ಬಂಡಿ ಗಾಡಿ ಚಾಕ್ ಉಚ್ಚದಂಗ ಆಗತ್ತದ ಅಂತ ಹೇಳ್ತಾರ ಅವರು. ಹೌದು. ಅದಕ್ಕ ಇರ್ಲಿ, ವಿಷಯ ಅನುಭಾವಿ ಕಲಾವಿದರಿದ್ರಿ. ಸಿದ್ಧರ ತುಳಿದ ಭೂಮಿ ಅದ. ಹೌದು. ನನಕ್ಕಿಂತಲೂ ನಿಮಗೆ ಬಹಳ ಸಿದ್ಧಟಿಗೆ ಒಳಗ ಇತಿಹಾಸ ಗೊತ್ತದ. ಹೌದು. ಈಗ ಒಂದು ದೃಷ್ಟಾಂತ ಹೇಳ್ತೇನೆ ನಿನಗೆ. ಹೌದು. ಏನ್ರಿಪ್ಪ ಅದು ದೃಷ್ಟಾಂತ? ಅಂಶದ್ದು ಮುತ್ತೆ ಸರ್ವ ಸಾಹಿತ್ಯ ತಗೊಂಡ ಬಂದ ಮಳಿ ಕೀಲು ಬೆಳಿ ಕೀಲು ನೇಮದ ಗತ್ತ ಹೋಮದ ಕಂಬಳಿ ಪ್ರಸಾದ ಗಂಟ. ಹೌದು. ಇದು ಇದೇ ವಿಷಯಕ್ಕೆ ಹತ್ಯದ ಈ ಸದ್ದು ಜಗಳ. ಹೌದು. ಸರಜೋಡಿ ಕಲಾವಿದರು ಉಳ್ದಾರ, ಕಾಕಾಗಳ ಜೊತೆ ಹಿರಿಯರ ಜೊತೆ ನಮ್ ಜಗಳ ನಡೆದ. ಹೌದು. ಮಳಿ ಕೀಲು ತಂದಾನಂದ್ರ ಮಳಿ ಕೀಲ ಎದಕ್ಕ ಎತ್ತೇವೆ ಮತ್ತೊಬ್ರು ಕಾಕರು ಕೇಳಿದ್ರು. ಅವ್ರಿಗೆ ಹ್ಯಾಂಗ ತಿಳಿತಾರ ಕೇಳ್ಯಾರ. ಹೌದು. ಅಂಶದ್ದ ಮುತ್ತೆ ದ್ವಾಪಾರ ಸರ್ಕೋತ ಬತ್ತು ಕಲಿ ಪ್ರಾರಂಭ ಆಗೋದಿತ್ತು. ಹೌದು. ಅವಾಗ ಬಂದ ಈಗಿಂದು ಇಟ್ಟಂಗೆಲ್ಲ ಮೊದಲು ತುರ್ಬ್ಯಾನ ಹಟ್ಟಿ. ಹೌದು. ಕಟ್ಟಿ ಮ್ಯಾಗ ಕೂತು ಊರು ಜನ ಹರಟಿ ಹೊಡಿತಿದ್ರು. ಅವಾಗ ಇದೇ ಕ್ಷಣಕ್ಕೆ ನೀ ಮಳಿ ಕರಿ ನೋಡು ನಂದಾಗ ಅದೇ ಗಳಿಗ್ಯಾಗ ಅಂಶದ ಮುತ್ತೆ ಮೊದಲು ಮಳಿ ಎಲ್ಲೆಲ್ಲಿ ಕರೆದಿದ್ರು ಇಟ್ಟಂಗೆ ಹೇಳ್ದಾಗ ಅಂತೇಳಿ ನಮ್ಮ ಮದಗೋಣ ಮುತ್ತೇವ್ರು ಹೇಳೋದು ನಮಗೆ ತಿಳಿದಟ್ಟು ಹೇಳ್ತೇವೆ. ಹೌದು. ಅದು ಆದ ಬಳಿಕ ಮುಂದ ಅಂಶದ ಮುತ್ತೆ ಅಂದೆ ಮೊಮ್ಮಗ ಹತ್ತೂರ ಒಗೆಣ ಮುತ್ತೆ ಗುರು ಸೇವೆ ಮಾಡ್ತಿದ್ದ. ಹೌದು. ಹೌದಿಲ್ಲ? ಹೌದು. ಹತ್ತೂರ ಒಗೆಣ ಮುತ್ತೆ ಗುರು ಸೇವೆ ಮಾಡ್ತಿದ್ದ. ಹೊನ್ನ ಬೆವರಿಗೆ ಬರ ಬಿದ್ದಿತ್ತು. ಹೌದು. ಎಲ್ಲಾರು ಗುಳೆ ಕಟ್ಕೊಂಡು ಹೋಗೋ ಸಮಯದಾಗ ದಾರ್ಯಾಗ ಬಂದು ಹೆಗಲ ಮ್ಯಾಗಿನ ಮೂರೇಣಿ ಜಾಳಿ ಬೀಸಿ ಅಲ್ಲಿ ಮಳಿ ಕರೆದಾನ. ಅವನ ಅಂಶವಳಿದೆ. ಹೌದು. ಅಷ್ಟೇ ಬೇಡ, ಇದೇ ನಮ್ಮ ನಿಮ್ಮ ಕಾಲದೊಳಗಿನ ಸುದ್ದಿ. ಹೌದು. ಶಿರ್ವಾಳ ಗುಳಿ ಮುತ್ತಿಯವರು. ಹೌದು. ಜಿಡಗಾ ಮಠಕ್ಕೆ ಹೋಗಿದ್ರು. ಹೌದು. ಸಿದ್ದರಾಮಪ್ಪ ಅವ್ರು ಇದ್ದು ಕಾಲದೊಳಗಿದ್ದು. ಹೌದು. ಅಲ್ಲಿ ಲಕ್ಷ್ಮೀದೇವಿ ಗುಡಿ ಶಾಂತಿ ಇತ್ತು. ಕಳಸ ಶಿರ್ವಾಳ ಗುಳಿ ಮುತ್ತನ ಕೈಲಿ ಇಡುದಿತ್ತು. ಹೌದು. ಗುಳಿ ಮುತ್ತೆ ಮ್ಯಾಗ ಹೋಗ್ಯಾರ ಕಳಸ ಇಡ್ಲಕ್ಕ. ಬ್ಯಾಸಗಿ ದಿನ ಇತ್ತು. ಹೌದು. ಈ ಕ್ಷಣಕ್ಕ ಮಳಿ ಕರೆದ್ರೆ ತೆಳಗಿಳಿ, ಇಲ್ಲಾಂದ್ರೆ ಇಳಿಬೇಡ ಅಂತೇಳಿ ಅಲ್ಲಿ ಕೆಲವು ಮಂದ್ರ ಅಂದು ಸಮಯದಾಗ ಔಷಧ ಮುತ್ಯಾಗ ನೆನೀತಾನ ಶಿರ್ವಾಳ ಗುಳಿ ಮುತ್ಯ. ಹೌದಾ? ಏ ಕರುಣಾನಿಧಿ ಅಪಾತ ಬಂದವ, ಕೈಲಾಸದಿಂದ ನೀ ಮಳಿ ತಂದುದೇ ಖರೆ ಇತ್ತು. ಈ ಛಳಕ್ಕಿಲ್ಲಿ ಮಳಿ ಬಿಡಬೇಕಂತೇಳಿ ಕಳಸಿಟ್ಟ. ಬ್ಯಾಸಗಿ ದಿನದಾಗ ಧಾರಾಳವಾಗಿ ಬೋರ್ಯಾಡಿ ಮಳಿ ಬಿದ್ದದ. ಇದು ಔಷಧ ಮುತ್ತಿನ ಮಠ ಮನಿ ಒಳಗೆ ಮಾಡೋದು ಪವಾಡ. ಹೌದು. ಅದಕ್ಕ ಇರ್ಲಿ, ನನಗ ಮಾಳಿಂಗರಾಯ ಮುತ್ತೆ ಔಷಧ ಮುತ್ತೆ ಅಷ್ಟೇ, ನಾ ಬೇದ ದೇವರಾಗಿಲ್ಲ. ಹೌದು. ಕೆಲವು ತರ ಬುಕ್ಕ ಬರದಾರ. ಈಗ ನಿಮಗೆ ಜಗಳ ಚಿಟ್ಟಾರ. ಹೌದು. ಅದ್ರ ಕಾಲಾಗ ಆ ಲೆಕ್ಕಿಗೆ ಜನ ಹತ್ತಾವಿಲ್ಲ. ಹೌದು. ಯಾಕೆ ಹೇಳ್ತ ಕೇಳ್ರಿ, ಜಗಳ ಮಾತಿಂದಲ್ಲ, ನಿಮ್ಮದು ವೈಯಕ್ತಿಕ ಇಲ್ಲ ಗೌಡ್ರ. ನಾವು ತಪ್ಪು ತಿಳ್ಕೊಬೇಡ್ರಿ, ನಾವು ನಿಮ್ ಮುಂದೆ ಸಣ್ಣವ್ರಿ. ಹೌದು. ಎಷ್ಟಂದ್ರು ನಾವು ಸಣ್ಣವ್ರು. ಹಿರಿಯರೇ ಹೇಳ್ಕೊತ ಬಂದಾರ. ಏನತ್ತ ಅಂಶದ ಮುತ್ಯಾಗ ಯಾರು ಉಂಡಾಡಿಗೌಡ ಪದಮಗೊಂಡನ ಮಗ ಇದ್ದಂತ ನಾಗರೇಗೌಡನ ಮಗಳು ಪದಮಾವಾಯಿಗೆ ಅಂಶದ ಮುತ್ತೆ ಕೊಟ್ಟಾರಂತ ಹೇಳ್ತಾರೆ. ಹೌದು. ಕೇಳ್ರಿ, ಲಕ್ಷ್ಯ ಇರ್ರಿ, ಇದು ತಪ್ಪಿತ್ತು ತಪ್ಪನ್ರಿ. ನೋಡ್ರಿ, ಪದಮಾವಾಯಿಗೆ ಅಂಶದ ಮುತ್ತೆ ಕೊಟ್ಟುದು ಖರೆ ಇತ್ತಂದ್ರ ಹೌದು. ಉಂಡಾಡಿಗೌಡ ಪದಮಗೊಂಡ ಮುತ್ತೆ ಅಂತ ಹೇಳುದು ಮುಂದೆ ಹೇಳತ್ತೀರಿ. ಆವಳಕ್ಕೆ ಸಿದ್ಧ ಮಾಳಿಂಗರ ಮುತ್ತೆ ಹುಟ್ಟ್ಯಾನ. ಹೌದು. ಅಂಶದ ಮುತ್ತೆ ಯಾವ ಕಾಲಮಾನ, ಮಾಳಿಂಗರ ಮುತ್ತೆ ಯಾವ ಕಾಲಮಾನ, ಯಾವಾಗ ಕೂಡಿರ್ಬೋದು ಇಲ್ಲ. ಇದು ನನಗ್ ಗೊತ್ತಿದ್ದು ಹೇಳ್ತ. ನಿಮ್ಮ ಹಿರಿಯರು ಮತ್ತ ಇಬ್ರು ಸಮಕಾಲೀನವ್ರು ಅಂದ್ರೆ ಇದಕ್ಕೆ ನಮ್ಗೆ ಸ್ವಲ್ಪ ಬ್ಯಾರೆ ಅನಿಸ್ತದ. ಮತ್ತ ಅವ್ರು ಹೇಳ್ತಾರ ಅಮೋಘಿತ ಕೈಲಾಸದಿಂದ ಬಂದ ಇವ ದೇವತ್ರ ಮತ್ತ ಇವ ಮಾಲಿಂಗ ಮಾನವ ಹೊಟ್ಟಲಿ ಹುಟ್ಟದ. ಅವನು ದೇವ್ರೆ, ಮಾಲಿಂಗರಿ ಮುತ್ತೆ ದೇವ್ರಿ ಇಲ್ಲೇನು ಇಲ್ಲ, ಇವ ಮಾನವತ್ ಹೇಳ್ತಾರ. ಎಲ್ಲಾರು ಯಾರು ಗುರುವಿನಲ್ಲಿ ದುಡ್ದಾರ ಅವರಲ್ಲಿ ಆ ತಾಕತ್ ಸಿಕ್ಕದ. ಅದು ತಿಳ್ಕೊಬೇಕಿಲ್ಲ. ಅಂಶದ ಮುತ್ಯ ಮಾಳಿಂಗರಾಯ ಮುತ್ಯ ಮೂಲ ಈ ಅಮೋಕ್ಷಿತ ಮಾಳಿಂಗರಾಯ ಮುತ್ಯ ಎರಡು ಮಠಮನಿ ಮೂಲ ಬೆಳಿಬೇಕಂದ್ರೆ ಕಲಾವಿದರು ಒಂದೊಂದು ಫಂಡ್ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಯಾರ. ಹೌದು. ಖರೆ ಅದು ಎಲ್ಲಿಗೆ ಬಂದಾಗ ಇರುತ್ತೋ ನೀವೇ ಬೇರೆ ನವೇ ಬೇರೆ ಎಲ್ಲಕ್ಕೆ ಬಂದಾನ. ಹೌದು. ಖರೆ ನೇರವಾಗಿ ನಮಗೆ ತಿಳಿದ ಒಂದು ಮಾತು ಶಿವಕಾಕ ಹೇಳಬೇಕಾಗ್ಯದ.
ಅಂಶದ ಮುತ್ಯ ಬ್ಯಾರೆ ಅಲ್ಲ, ಮಾಳಿಂಗರಾಯ ಮುತ್ಯ ಬ್ಯಾರೆ ಅಲ್ಲ. ಅವ್ರ ಜಗತ್ತೆ ಉದ್ಧಾರ ಮಾಡಕ್ಕೆ ಬಂದಂತ ಸಿದ್ಧಿ ಪುರುಷರದ. ಹೌದು, ಅವತಾರಿ ಪುರುಷರವರು. ಹೌದು. ಜಗ ಉದ್ಧಾರ ಮಾಡಕ್ಕೆ ನಿಮ್ಗೆಲ್ಲರಿಗೂ ಉದ್ಧಾರ ಮಾಡಕ್ಕೆ ಬಂದಾರ. ಅದಕ್ಕೆ ಕೆಲವು ಹಿರಿಯರು ಏನೇನು ಹೇಳ್ಕೊತ ಬಂದಾರ, ಅದು ನಾವು ಹೇಳ್ಕೊತ ಬಂದಿದ್ದೇವೆ, ನೀವು ಹೇಳ್ಕೊತ ಬಂದಿರಿ. ನನಗೆ ತಿಳಿದಟ್ಟು ನಾ ಹೇಳಿದ ಅದು ನಿಮ್ಮದು ನಮ್ದು ವಿಷಯ ಇರ್ಲಿ. ಹೌದು. ಈಗ ನಮ್ಮ ಗಳೂರಿಗೆ ಅವರು ಮ್ಯಾಳಿನ ಅವ್ರ ಕಡೆ ಹೋಗುಂತಾರ. ಹೌದು ಹೌದು, ಬರ್ಲಿ ವಿಷಯ ಕೇಳ್ರಿ. ಅವ್ರು ಅಂದ್ರು ಅಡಿಕೆ ರೊಕ್ಕ ನೀ ನನಗ್ ಕೊಡು, ನಾರಿ ನೀನು ಕೊಡ್ತಾನ. ಹೌದು ಹೌದು. ಮತ್ತೆ ಯಾರಂದ ನೋಡಿ ಅಕ್ಕ ಮಹಾದೇವಿ ಇದೇ ಹೇಳ್ತಾನ ಹೇಳ್ರಿ ನೀವು ಕೇಳಿ, ಅದೇ ಹೇಳುದ ಈಗ. ಅಕ್ಕ ಮಹಾದೇವಿ ದಿಗಂಬರಾಗಿ ಹೊಂಟಾಗ ಹುಚ್ಚಿ ಅಂದಾರತ್ತ ನಿರ್ಮಲ ಶೆಟ್ಟಿ ತಾಯಿ ಸುಮತಿ. ಹೌದು. ಇದು ಅಂದು ಖರೆ ಇಲ್ಲ. ದಿಗಂಬರಿ ಅದಕ್ಕತ್ತಾರ ಮೈ ಮ್ಯಾಗ ಒಂದು ಸ್ವಲ್ಪ ಬಟ್ಟೆನೂ ಇರಬಾರದು. ಹೌದು. ಕೂದಲು ಮರಿ ಆಗ್ಯಾವ ಅಂದ್ರೆ ದಿಗಂಬರಿ ಹಾಗತ್ತಿಯಪ್ಪ ಅದಕ್ಕೆ ನಿನ್ನ ಮಾತು ನಿನಗೆ ಕೇಳ್ತ. ಮತ್ತೆ ಯಾರನ್ನವ ಪಿಂಟು ಮಾಸ್ತರ್ ಬಹಳ ಶಾಣೆ ಗನ್ನಿ. ಗಳರಿಗಾಗ ಲಕ್ಷ್ಮಣ ಮಾಮನ ಕೈಯಾಗ ಅಲ್ಲಿ ಹೋಗಿದಿ ಬರುಗ ತೆಗದಾನ. ಈ ಸದ್ದ ನಮ್ಮ ಇವ ಕೆಂಚಪ್ಪ ಮಾಸ್ತರ್ ಬರುಗ ತೆಗೆವತ್ತು ನಮ್ಮ ಮಾಮ ಬಂದಿನಿ ಅಂತ ನೋಡ್ರಿ. ನಿಮ್ಮ ಮಾಮ ನಿನಗೊಂದು ಮಾತು ಹೇಳ್ತ ಕಿವಿ ಮಾತ ಹನುಮಂತ. ಚರ್ಮನ ನಿನಗೆ ಹೇಳೋದ ಗಿಡಿ ಏನ್ ಹೇಳು. ಪಿಂಟು ಮಾಸ್ತರ್ ಬರುಗ ತೆಗೆವ ಇನ್ನೊತ್ತಕ್ಕೆ ಹಿಂದೆ ಹುಟ್ಟಿಲ್ಲ, ಮುಂದೆ ಯಾರಿಕೊಂಡು. ಹೌದು, ಇದು ತಿಳ್ಕೊಬೇಕ ನೀವು. ಹೌದು. ಇದೆಲ್ಲ ಸುಮ್ಮ ಎಲ್ಲಾರು ಮಾತಾಡ್ತಂತೇವೆ ಮಾತಾಡಬೇಡ್ರಿ. ಹೌದು. ಹ್ಯಾಂಗ ಮತ್ತ ಅಂದ್ರಿ ಶಿಂಗ್ರೋಬಾ ಧನಗರ ಕತಿ ಕುರಿ ಕೈ ಸುಮ್ಮ ಕುರಿ ಕೈ ಕೆಲಸ ಮಾಡೋಣ. ಶಿಂಗ್ರೋಬಾ ಧನಗರ ರೈಲ್ವೆ ಹಾಳಿ ಇಲ್ಲಿದೆ ಹೋಗುತ್ತಂತೇಳಿ ಹಾಲು ಹೇಳ್ದವನ. ಹೌದು. ಅವನು ಕುರಿ ಕೈದಾನ. ಹೌದು. ಮಾಳಿಂಗರಾಯ ಮತ್ತೆ ಕುರಿ ಕೈದಾನ. ಹೌದು. ಉಂಡಾಡಿಗೌಡ ಪದವು ಉಂಡ ಕುರಿ ಕೈದಾನ. ಹೌದು. ಅವ್ರೆಲ್ಲ ಕೈದ ಪವಾಡ ಮಾಡ್ದಂಗ ನೀ ಮಾಡಿದಿ. ಇವ್ರು ಮಾಡ್ಯಾರಪ್ಪ. ಆ ತಾಕತ್ತಿನಲ್ಲ ಆಗತ್ತು. ಸುಮ್ಮ ಅವ್ರ ಹೆಸರು ಹೇಳ್ಕೊತ ಸುಮ್ಮ ಒಂದ್ ರೊಟ್ಟಿ ಉಳ್ಳುಗತ್ತಿದೀವಿ, ಅಷ್ಟೇ ಕೆಲಸ ಮಾಡತ್ತವ ನೀವು. ಇದು ಗಳೂರಿಗೆ ಟೊಪ್ಪಣ್ಣ ಅವನ ಮ್ಯಾಳಿಗೆ ಬಂದನ ಮಾತಾಡಕ್ಕೆ ಇವ ಬುಚ್ಚಣ್ಣ. ಇವನು ಬೂಚು ಬಡದೆ ಹೋಗುತ್ತ ಸರದಮ್ರಿ ನಾ ಬಾಯಿ ಇನ್ನ ಬಿಟ್ಟಿಲ್ಲ. ಈಗ ಇವತ್ತಂದ ನೋಡ್ರಿ ಇವ್ ಬುಚ್ಚಣ್ಣ ಇವ್ ಮುಚ್ಚಣ್ಣ. ಹೌದು. ನೀವು ಇನ್ನ ಬಾಯಿ ಬಿಟ್ಟಿಲ್ಲ ಅಂತೇಳಿ ನಾಟಕ ಮಾಡಿದ್ರಿ ನೋಡ್ರಿ. ಈ ಬುಚ್ಚಣ್ಣ ಮಾತಾಡುದು ಟೊಪ್ಪಣ್ಣ ಮ್ಯಾಲ ಯಾರು ಬೂಚಣ್ಣ ಬಂದ ನೋಡು. ಹೌದು. ಇವನು ಬೂಚು ಬಡದೆ ಹೋಗುತ್ತ ಸರ ನೀವು ಶಾಂತ ಆಗ್ಬೇಕಿಟ್ಟೆ. ನಾವೊಂದು ಮಾತು ಕೇಳದ. ಹೌದು. ಸಾಹಿತ್ಯ ಬರೆದವನು ತಪ್ಪೋ ಏನ್ ಹಾಡದವನು ತಪ್ಪೋ ಏನ್ ನಾವು ಕೇಳೋದು ತಪ್ಪು. ವೀರದೇವರು ಯಾರು ಮಾಳಿಂಗರಾಯ ಮುತ್ಯ ಹುಲಿ ಅಬ್ಬರಿಸಿ ಹುಲಿ ಹಾರಿ ಬರೋಣ ಭಂಡಾರ ಹೊಡೆದನ ನಾನು. ಅದು ಒಂದು ಪ್ರಾಸದ ಮಾಸ್ತರ ಮಾತು ಹೋಗ್ಯಾದತ್ತನ ಮತ್ತೆ ಪ್ರಾಸದ ಪ್ರಾಸ ಹಿಂಗ್ ಬರೀ ಅಂದಾರ ಪ್ರಾಸ ನಿಮಗೆ. ಹುಲಿಗೆ ಭಂಡಾರ ಹೊಡೆದು ಪ್ರಾಸ ನಿಮ್ಮದು. ಇದು ಮಗರಾನವ್ರಿಗೆ ಆಗತ್ತದ ತ್ರಾಸ ತಿಳ್ಕೊಬೇಕಿದು. ಪ್ರಾಸ ಅದಕ್ಕಿಂತ ನಿಮ್ ಪ್ರಾಸಗಳು ಸರ್ಪಕ್ಕೆ ಬಂಡಾರ ಹೊಡೆದನಂದ ಅನ್ನಕ್ಕೆ ಸರ್ಪಕ್ಕೆ ಬಂಡಾರ ಹೊಡೆದನ ಅನ್ನಕ್ಕೆ ಪ್ರಾಸ ಕೊಂಡ್ರಲ್ಲ ಏನದು. ಹುಲಿಗೆ ಬಂಡಾರ ಹೊಡೆದನಂದ್ರೆ ಹುಲಿ ಏನಿತ್ತ ಯಾರಿಗೆ ಹುಲಿ ಮರಿಗಳಿಗೆ ರಕ್ಷಣೆ ಮಾಡ್ಬೇಕಂದ್ರೆ ಮಾಳಿಂಗರಾಯ ಮುತ್ಯ ಏಳು ಹೇಳಿ ಸರ್ಪಕ್ಕೆ ಬಂಡಾರ ಹೊಡೆದಾನ. ಹೌದು. ಅದ ಕತಿ ಹೇಳೋಣ ಏನದ ನೋಡ್ರಿ. ಉಲ್ಟಾತ ತಿಲ್ಟಾತ ಹಂಗೈತ್ ಹಿಂಗೈತಂದ. ಯಾವಾಗ ಗುರು ಸೇವಾ ಮಾಡ್ದ ಮೊದಲು ಪಾಂಡವ್ರ ಪಾಟಿ ಶೀತಳ ತಂದು ಯಾನು ಹುಲಿ ಹಾಲು ತಂದು ಮೊದಲು ಹುಲಿ ಹಾಲು ತಂದತ್ತು. ಹಿಂದಿಂದ ನೀವು ಎಲ್ಲಾ ಹಿರಿಯರಿದ್ರಿ. ಪರೀಕ್ಷೆ ಯಾವಾಗ ಆಗ್ಯಾದ್ರಿ ಹುಲಿ ಹಾಲಿಂದು? ಹುಲಿ ಹಾಲಿನ ಪರೀಕ್ಷೆ ಯಾವಾಗ ಆಗ್ಯದ ನಿಮಗ್ ಕೇಳ್ತ. ಎಲ್ಲ ಬಿಟ್ಟಾನ ಮೊದಲೇ ಹುಲಿ ಹಾಲಿ ವೀರದೇವ್ರ ಮತ್ತೆ ಮೊದಲೇ ಹಚ್ಚುಡ್ದ ಮಾಳಿಂಗರಾಯ ಮತ್ತೆ ಹುಲಿ ಹಾಲು ತೊಗೊಂಡ್ ಅಂತ ಹೇಳಿ ಹ್ಯಾಂಗ ಮಾತಾಡುದು ಇದು? ಇವ ಪುಚ್ಚಣ್ಣ ಹಿಂಗೆ ಮಾತಾಡವ. ನಾ ಕೆಂಚು ಮಾಸ್ತರ್ ಇದತ್ತ ಈಸ್ ದಿನ ನಾ ಕಾರ್ಯಕ್ರಮ ಬಿಟ್ಟಿದ ಪಿಂಟು ಮಾಸ್ತರ್ ಬಂದ ಅಂತೇಳಿ ನಾ ಬಂದಿವ. ಅವ ಬೇನೂರು ಲಕ್ಷ್ಮಣ ಅಲ್ಲಿ ಹ್ಯಾಂಗತ್ತ ಇವ್ ಹಿಂಗತ್ತ. ನೀವು ಎಷ್ಟು ಮಂದಿ ಇದ್ರಿಲ್ಲ ಮೀಟಿಂಗ್ ಮಾಡ್ಕೊಂಡ್ ಟೇಜಿಗೆ ಎಲ್ಲಾರೇ ಬರ್ರಿ ನೀವು. ಎಲ್ಲ ಮಾಸ್ತರ್ಗಳೇ ಒಬ್ಬೊಬ್ರು ಬರ್ಬೇಡ್ರಿ. ಹೌದು. ಎಲ್ಲಾರು ಜೀವನಾಗ ಬರ್ರಿ. ಹೌದಾ? ಹಿಂಗ್ ಮಾತಾಡುದು ನಿಮ್ಮದು. ಮತ್ತೆ ಯಾರತ್ತನವ ಮಾಸ್ತರ ಪದ ಹಾಡಿ ಅರ್ಧಾಗ ಬಿಟ್ಟಿ ಆ ಮಂದಿ ಎಲ್ಲ ಬ್ಯಾಡ ಬಿಟ್ಟು 4 ಮಾತು ಹೇಳಿ ಪಟ್ನಿ ಕ್ಯಾಲಿ ಆಡಿದ್ ಹ್ಯಾಂಗೈತಂದ್ರ ಎಂಗೇಜ್ಮೆಂಟ್ ಹೋಗಿ ಮಾಡಿ ಬಂದಂಗಾಯ್ತು. ಲಗ್ನ ನಿಮ್ಮ ಆಯ್ ಮಾಡಕ್ಕೇನೋ ಮಾಸ್ತರ ಹಿಂಗೆ ಅಂದ ನಿಲ್. ನಿಮಗೊಂದು ಮಾತು ಕೇಳತ್ತ. ಕುಂತಿ ಸೂರ್ಯಸೇನ ರಾಜನ ಮಗಳ. ಹೌದು. ಅಕ್ಕಿಂದ ಇನ್ನೂ ಲಗ್ನ ಆಗಿತ್ತಲ್ಲ ಇಲ್ಲ. ಹೌದಿಲ್ಲ? ಹೌದು. ಮತ್ತ ಕರ್ಣನ ಮಗನಿಗೆ ಜನ್ಮ ಕೊಟ್ಟಾಳತ್ತಿ ಏನಿಲ್ಲತ್ತಿ ಕೊಟ್ಟಾಳ. ಹೌದು. ಕರ್ಣಗ ಮದುವೆಕ್ಕಿಂತ ಮೊದಲೇ ಹರಿದಾಳ. ಹೌದು. ಆ ಬಳಿಕ ಮುಂದೆ ಪಂಡುರಾಜನ ಜೊತೆ ಲಗ್ನ ಆದ ಬಳಿಕ 3 ಮಂದಿ ಮಕ್ಕಳು ಹರಿದಾಳ. ಹೌದು. ಮತ್ತ ಆ
ಮಾಡಿದ್ಕಿಂತ ಮೊದಲು ಕುಂತಿದ್ದೆ ನಿಮ್ಮ ಮಗು ಮಾಡಿ ಲಗ್ನಲ್ಲಿ ಹೌದು ಹೌದು ನಿಮ್ಮ ಮಗು ಹೋಗಿರೋ ಲಗ್ನಕ್ಕೆ ಕುರಿ ಮೈಸೂರು ಅಲ್ಲೇ ಹೋಗಿದಿ ಹಾ ಹಾ ಹಿಂಗೆ ಯಾಕೆ ಹೌದು ಇವನಿಗೆ ಹೊಡ್ಲಿಕ್ಕೆ ಬಂದಿದ್ದು ಮೈಂದು ಹೌದು ಹೌದು ಅನುಮಾನ ಮಾಡಾರನೆ ಹೊಡಿತೀರಿ ಒಳ್ಳೆ ಹರಿ ಇಟ್ಟು ಹೊಡಿತ ಹೌದು ಹರಿ ಬಿಟ್ಟು ಹೊಡೆದ್ರೆ ಚಲೋ ಹೋಗ್ತದ ಹೌದಂಡ ಅವ್ರು ತೆಳಗ್ ಕೂತಾಗ ಯಾರತ್ತಾನ ಏನಪ್ಪಾನ ನಾನು ಕರೆ ಹಾಂಗ್ ಹಿಡಿಯೋದ್ರಿಂದ ನಾವು ಬಿಡು ನಮಗೆ ಬಿಡು ಅಂತೇಳಿ ಇವತ್ತನ ಯಾ ಗುಂಗನಾಗ ಬಂದಾನ ಗಿಣಿ ಗುಂಗನಾಗ ಬಂದಂತ ಅಶೋಕ ಪೆಂಟು ಮಾಸ್ತರ್ ಯಾ ಗುಂಗನಾಗ ಬಂದಾನ ಅಂದ್ರ ತೆಳಗ್ ಕೂತಾಗ ಗಿಣಿ ಗುಂಗನಾಗ ಬಂದಂತ ತೋರಿಸ್ಲಿ ಗಿಣಿ ಹೌದಾ ಸಾಕು ಅವ್ರಿಗೆ ಬರ್ತದಲ್ಲ ಈ ಚೇರ್ಮನ್ ಒಬ್ರಿಗೆ ಬರ್ತದ ಗಿಣಿ ಹೌದು ಎಲ್ಲಿ ಅಲ್ಲೇ ಮಾಸ್ತರ ಮಾತು ಮಾತಾಡ್ಬೇಕು ಒಂದು ಮಾತು ಒಂದು ಕೋಟಿ ಬೇಡ ಒಂದು 10 ರೂಪಾಯಿ ಕಿಮ್ಮತ್ ಆಗಿರ್ಬೇಕಂತ ಹೌದು ಎಲ್ಲಾ ವ್ಯಕ್ತಿಗೆ ಬರೀ ಫಾಲ್ತು ವಿಷಯನೇ ಮಾತಾಡ್ತಿ ಇದಕ್ಕೆ ನೀವು ಶಾಣತನ ತಲ ನಿಂದು ನೀನೇ ಬಾಯಿನ ಮಾತಾಡ್ತಿ ಏನಂತ ಹೇಳಿ ಅಕ್ಕ ಮಾದೇವಿ ದಿಗಂಬರಾಗಿ ಹೊಂಟಿಳ ಅಂತೇಳಿ ಹೌದು ಮತ್ತ ಮುಂದೆ ಏನಂತಿ ಸೀರೆ ಕೂದಲು ಮರಿ ಮಾಡ್ಕೊಂಡಳತ್ತಿ ಕೂದಲು ಮರಿ ಅಂದ್ರೆ ದಿಗಂಬರ ತರ ಅದಕ್ಕೆ ಆ ಕೂದಲು ಮರಿ ಆಗ್ಯದಂದ್ರೆ ದಿಗಂಬರ ಅದು ಗೊತ್ತಾಗಿಲ್ಲ ಅವನಿಗೆ ಅದಕ್ಕೆ ಏನ್ರಿ ವಿಷಯ ಇದು ಹ್ಯಾಂಗಾಗ್ತದ ಗೊತ್ತದ ಹೇಗಾಗ್ತದೆ ಒಬ್ಬ ರೈತನು ಕುರಿ ಕೈಯೊಂದು ಗೆಳತ ನಿಂತತ್ರಿ ರೈತನು ಕುರಿ ಕಾಯೋದು ಕುರಿ ಕೈಯೊಂದು ನಮ್ ಕೆಲಸ ಮಾಡ್ತಾನ ಅಂತ ಒಂದು ಹೌದು ಅವ್ರ ಇಬ್ಬರ ಗೆಳತಾರ ಹತ್ತರದ ಊರಾಗ ಏನಾಗ್ಯದ ಏನಾಯ್ತು ಪಾರಿಜಾತ ಆಟ ಬಂದದ ಪಾರ್ಜಾತ ಆಟ ಅಡವ್ಯಾಗ ಕೂತ್ ಇಬ್ರು ಆಟಗಟ್ಟಿ ಮಾಡ್ಯಾರ ಏನಪ್ಪ ಪಾರಿಜಾತವ ನೀನು ಜಲ್ದ ಕುರಿ ದೊಡ್ಡೆ ಹಾಕು ನಾನು ಎತ್ಕೊಂಡು ಪಟ್ನೆ ಕಟ್ಕೊಂಡು ಕಟ್ಟಿ ಬರ್ತಾ ಹೋಗೋಣ ಹಾಕಿ ನೋಡ್ಲಕ್ಕ ಒಂದ್ ಇದು ಗಡಿ ಪಟ್ನೆ ದೊಡ್ಡೆ ಹಾಕ್ತ್ರಿ ಹೌದು ಕಾಲಾಗ ಮೆಟ್ಟಿನ ಚಪ್ಪಲಿದ್ದು ಕೈಯಾಗ ಬಿಡಿ ಹಾರಿ ಆಡ ಚಾಲಾಗಿತ್ತು ಗದ್ದಿ ಊರಿ ಬಗ್ಗಿ ನಿಂತಿವ ಎಲ್ಲಿ ಜಾಗ ಪ್ಯಾಕ್ ಐತಲ್ಲ ಪ್ಯಾಕ್ ಆಗ್ಯಾದ ಕಟ್ಟಿಗೆ ತಗೊಂಡ್ ಕಟ್ಟಿಗೆ ಗದ್ದಿ ಊರಿ ಬಗ್ಗಿ ನಿಂತಾನ ಬಗ್ಗೆ ನಿಂತು ನೋಡ್ಕೊತು ಇದು ಗಡಿ ಬಂದು ನೋಡ್ತಾನ ಇವನಿಗೆಲ್ಲ ರೈತಗೆ ಇವನಿಗೆ ಎಲ್ಲಿ ಜಾಗ ಸಿಕ್ಕಿಲ್ರಿ ಎಲ್ಲಿ ಜಾಗ ಸಿಗೋದು ಇದು ಆಸನ್ ಯಾರ ಬಗ್ಗೆ ನಿಂತಿತ್ತು ಇವ್ರ ಮ್ಯಾಗ ಟನ್ ಹಾಡಿ ಇವಾಗ ಕೂತಾನ ಹೊತ್ಕೊಂಡು ಪಾರಿಜಾತ ಕೇಳ್ಯಾನ ಬೆಳಗನ ನೋಡ್ದ ಆ ಮಂಗಳಾರತಾಗ ಇಳಿದು ಇಬ್ರು ಕೂಡ ಹೊಂಟ ಹ್ಯಾಂಗಾಯ್ತು ಪಾರಿಜಾತ ಏನ್ ವಾಜಿತ್ತು ಪಾರಿಜಾತ ಕುರಿ ಕೈ ಅಂತೀವಂತ ಹೌದು ಕೆಲ್ಸು ಹಂಗಾಗ್ಬಾರ್ದು ಹೀಗಾಗಬಾರ್ದು ಎತ್ತ ಎರಿಗೆ ಕೊಳಗ ಕರಿಗೆ ಹೌದು ಹೀಗಾಗಬಾರ್ದು ವಿಷಯ ರೂಟ್ ಹತ್ರಿ ಹೌದು ನೀ ಏನ್ ಅಂತೀ ನೋಡು ವಿಷಯ ಬೇಕಾದ ಜಗಳ ತೆಗಿ ಹೌದು ವಿಷಯ ಏನಿತ್ತಾರ ಕೇಳೋದು ಮಾಡೋದು ಹೌದು ಹೌದಲ್ಲ ಹೌದು ನೀ ಹೇಳಿದ ಒಂದು ವಿಷಯ ಏಕಲವ್ಯ ಮಾಡೋದು ಕತಿ ಹೌದು ಹೌದು ಹೌದಲ್ಲ ಏಕಲವ್ಯ ಮಾಡೋದು ಕತಿ ಹೇಳಿದ ಕರೆ ತೆಪ್ಪಿದ ಹೆಬ್ಬಟ್ಟು ತಗೊಂಡನಲ್ಲ ನೀ ಹೌದಾ ಲಾಭ ಐತೇನೆ ಏಕಲವ್ಯಾಗ ಮಾಡೋದ್ರಿಂದ ಇಲ್ಲ ಏಕಲವ್ಯಾಗ ಲಾಭ ಆಗಿರ್ಬೇಕದು ಹೌದಾ ಅಂದ್ರ ಮಾಡುದ ವಿಷಯ ಹರಕತ್ತಿನ ಚಲೋ ವಿಷಯ ಬೆಳೆಸ್ಯಾರ ಅಂತ ಹೇಳ್ತಿದ್ದೇವೆ ಹೌದು ಹೌದು ಇರ್ಲಿ ಒಂದು ವಿಷಯ ಕೇಳುದು ಹೇಳ್ತೀನಿ ನಿಮಗೆ ಹೌದು ಸಾಮರಾಯಗೌಡರು ತುಕ್ಕಪ್ಪರಾಯಗೌಡರು ಹೌದಾ ಕೇಳಿ ವಿಷಯ ಸಾಮರಾಯಗೌಡರು ತುಕ್ಕಪ್ಪರಾಯಗೌಡರು ಎಲ್ಲಿ ಬಾರಾಮತಿ ತೇರಮತಿ ಗೌಡಿಗೆ ಅರ್ಸಕ್ಕಿ ಮಾಡಿದ್ರು ಹೌದು ಮೇಲುನಾಡದ ಗೌಡಿಗೆಯರು ಒಂದು ದಿನ ಯಾರು ಮಾಡಿರು ಗೌಡ್ರ ಕುರುಣದೊಳಗ ದನಗೋಳ ಬಿಟ್ಟು ಅವ್ರ ಮನ್ಯಾಗ ಇಸ್ತ್ರಿ ಮಾಡಕವ್ರ ಹಬ್ಬ ಹಾಕಿರು ಹೌದು ಹೌದು ಕೇಳ್ರಿ ಹೌದು ಇಸ್ತ್ರಿ ಮಾಡಕವ್ರ